ಹಾಯ್ ಹೆಲೋ ನಮಸ್ಕಾರ. ನೀವು ನೋಡ್ತಾ ಇದ್ರ ಸ್ಪಿನ್ ನ್ಯೂಸ್ ಕನ್ನಡ. ನಾನು ಐಶ್ವರ್ಯ ಗೌಡ. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ 8ನೇ ಶಾಖೆ ಓಪನಿಂಗ್ಗೆ ಜಾನ್ವಿ ಅವರು ಕೂಡ ಬಿಗ್ ಬಾಸ್ನ ಜಾನ್ವಿ ಅವರು ಕೂಡ ಪಾಲ್ಗೊಂಡಿರುವಂಥದ್ದು. ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಇವತ್ತು ಅವರು ನಮ್ಮ ಸ್ಪೀಡ್ ನ್ಯೂಸ್ಗೆ ಭಾಗಿಯಾಗ್ತಾ ಇದ್ದಾರೆ. ಮ್ಯಾಮ್ ಮೊದಲಾಗಿ ನಮಸ್ತೆ. ಬ್ಯೂಟಿಫುಲ್ ಆಗಿ ಕಾಣಿಸ್ತಿದ್ದೀರಾ, ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು ವೆರಿ ಮಚ್. ಬಿಗ್ ಬಾಸ್ ಇಂದ ಬಂದ ನಂತರ ಇಲ್ಲಿಗೆ ಬಂದಿದ್ದೀರಾ ಡೈರೆಕ್ಟ್ ಆಗಿ. ಮಾಡಿದ್ರ ಶಾಪಿಂಗು ಏನಾದ್ರು? ಬಿಗ್ ಬಾಸ್ ಇಂದ ಬಂದ್ಮೇಲೆ ಇಲ್ಲಿಗೆ ಡೈರೆಕ್ಟ್ ಆಗಿ ಬಂದಿಲ್ಲ, ಮನೆಗೆ ಹೋಗ್ಬಿಟ್ಟು ಆಮೇಲೆ ಬಂದಿದ್ದೆ. ಸೊ ಶಾಪಿಂಗ್ ಇಲ್ಲೆಲ್ಲ ಚಿನ್ನ ಬಲು ದುಬಾರಿ, ನಾವೆಲ್ಲ ಶಾಪಿಂಗ್ ಮಾಡೋಕ್ಕಾಗಲ್ಲ, ವಿಶ್ ಮಾಡ್ಬೋದು ಅಷ್ಟೇ. ಶರವಣ ಅವರ ಸಾಯಿಗೋಲ್ಡ್ ಪ್ಯಾಲೇಸ್ 8ನೇ ಶಾಖೆ ಇವತ್ತಿಂದ ಶುಭಾರಂಭ ಆಗಿದೆ ಕನಕಪುರ ರೋಡಲ್ಲಿ. ತುಂಬ ಖುಷಿ ಆಗುತ್ತೆ, ಯಾಕಂದರೆ ವರ್ಷದಿಂದ ವರ್ಷಕ್ಕೆ ಅವರ ಬ್ರಾಂಚ್ಗಳು ಜಾಸ್ತಿ ಆಗ್ತಾನೆ ಇದೆ. ನಾನು ಲಾಸ್ಟ್ ಟೈಮ್ ಇವರ ಒಂದು TVC ಆ್ಯಡ್ಗೂ ಕೂಡ ನಾನು ವರ್ಕ್ ಮಾಡಿದ್ದೆ. ಅದಾದಮೇಲೆ ನಾನು ಇಲ್ಲಿ ರೆಗ್ಯುಲರ್ ಆಗಿ ಪರ್ಚೇಸ್ ಮಾಡ್ತಾನೆ ಇದ್ದೀನಿ. ಅಂದರೆ ಮಂತ್ಲಿ ಒಂದೊಂದು ಇದಿದೆ, ಅದನ್ನು ನಾನು ತೊಗೊಂಡಿದ್ದೀನಿ ಅದ್ರದ್ದು ಆಫರ್. ಸೊ ತುಂಬ ಖುಷಿ ಆಗುತ್ತೆ, ಯಾಕಂದರೆ ಒಂದು ಕ್ವಾಲಿಟಿ ಮತ್ತು ಗ್ರಾಹಕರ ವಿಶ್ವಾಸನ ಅರ್ನ್ ಮಾಡಿದ್ರೆ ಮಾತ್ರ ಈ ಥರ ತುಂಬ ಶಾಖೆಗಳನ್ನ ಓಪನ್ ಮಾಡೋದಕ್ಕಾಗೋದು. ತುಂಬ ಖುಷಿ ಆಗುತ್ತೆ, ಹ್ಯಾಪಿ ಫಾರ್ ಹಿಮ್. ಮ್ಯಾಮ್, ನೀವು ಅವ್ರ ಜೊತೆ ವರ್ಕ್ ಮಾಡಿದೀನಿ ಅಂತ ಅಂದ್ರೆ, ಸರ್ ಯಾವುದೇ ರಿಯಾಲಿಟಿ ಶೋ ಅಲ್ಲಿ ಬಂದ್ರು ಕೂಡ ಅವರಿಗೆ ಸ್ವಲ್ಪ ಮೇಲ್ ಕೈ ಕೊಡ್ತಾರೆ. ಸೊ ಅವ್ರನ್ನ ಮೊದಲೇದಾಗಿ ಕರ್ಕೊ ಬರುವಂತಹ ಕೆಲಸ ಮಾಡ್ತಾರೆ. ಸೊ ಅವರ ಬಗ್ಗೆ ಹೇಳೋದಾದ್ರೆ ಸರ್ ಬಗ್ಗೆ ಹೇಳೋದಾದ್ರೆ? ಹೌದು, ನಂಗೆ ತುಂಬ ಖುಷಿ ಆಗುತ್ತೆ. ಕಲಾವಿದರನ್ನ ತುಂಬ ಗೌರವಿಸ್ತಾರೆ, ಅದ್ರ ಬಗ್ಗೆ ನಂಗೆ ತುಂಬ ಖುಷಿ ಇದೆ. ಸೊ ಅವರು ಪ್ರತಿ ಸಲ ಅಷ್ಟೇ, ಬಿಗ್ ಬಾಸ್ ಅವ್ರನ್ನ ಇರ್ಬೋದು, ಎಲ್ರೂ ಅವರು ಗೆಸ್ಟಾಗಿ ಕರೆಯೋದಿರ್ಬೋದು, ಅವರಿಗೆ ಸಪೋರ್ಟ್ ಮಾಡೋದು. ರನ್ನರ್ ಅಪ್ಗೂ ಕೂಡ ಸಾಯಿಗೋಲ್ಡ್ ಪ್ಯಾಲೇಸ್ ಕಡೆಯಿಂದ 20 ಲ್ಯಾಕ್ ಕೊಟ್ಟರು. ತುಂಬ ಖುಷಿ ಆಗುತ್ತೆ, ಅವರು ಕಲಾವಿದರನ್ನ ಟ್ರೀಟ್ ಮಾಡೋದು, ನಡೆಸ್ಕೊಳ್ಳೋದು, ಮನೆ ಮಕ್ಳ ಥರ ಟ್ರೀಟ್ ಮಾಡ್ತಾರೆ. ನಂಗೆ ತುಂಬ ಖುಷಿ ಇದೆ. ಕೊನೆಯದಾಗಿ ಶರವಣ ಸರ್ಗೆ ವಿಶ್ ಮಾಡೋದಾದ್ರೆ ಮ್ಯಾಮ್? ಸೊ ಶರವಣ ಅವ್ರಿಗೆ ಒಳ್ಳೇದಾಗಬೇಕು, ಯಾಕಂದರೆ ಅಂದರೆ ಚಿನ್ನ ಅದು ತುಂಬ ದುಬಾರಿ ಆಗ್ತಾ ಇದೆ. ಅಂಥದ್ರಲ್ಲಿ ಈ ರೇಟಿನ ನಡುವೆ ಇವರು ಏಳಿಗೆ ಆಗ್ತಾ ಇದ್ದಾರೆ ಅಂತಂದರೆ ಮನಸ್ಸು ತುಂಬ ಒಳ್ಳೇದಿರಬೇಕು. ಮನಸ್ಸು ಒಳ್ಳೇದಿದ್ರೇ ಇಷ್ಟೆಲ್ಲ ಒಳ್ಳೇದಾಗೋದಕ್ಕೆ ಸಾಧ್ಯ. ಸೊ ಯಾವ ರೀತಿಯಾಗಿ ಸಮೃದ್ಧಿ ಆಗ್ತಾ ಇದೆಯೋ ಸಾಯಿಗೋಲ್ಡ್ ಪ್ಯಾಲೇಸ್, ಅದೇ ರೀತಿ ಹೆಚ್ಚು ಜನರಿಗೆ ಅವರು ಸಪೋರ್ಟ್ ಮಾಡಲಿ, ಹೆಚ್ಚು ಜನರಿಗೆ ಅವರು ಇನ್ನು ಸಹಾಯ ಹಸ್ತ ಚಾಚೋ ಹಾಗೆ ಅವ್ರು ಇನ್ನು ಎತ್ತರಕ್ಕೆ ಬೆಳೀಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ನೋಡಿದ್ರಲ್ಲ, ಇದಿಷ್ಟು ಜಾನ್ವಿ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಹರಿಕುಮಾರ್ ಜೊತೆ ಐಶ್ವರ್ಯ ಗೌಡ, ಸ್ಪಿನ್ ನ್ಯೂಸ್ ಕನ್ನಡ, ಬೆಂಗಳೂರು.